ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಕೇರ್ಪೇಟೆ ತಾಲೂಕು ಹೊಸಹೊಳಲು ಗ್ರಾಮದ ಶ್ರೀ ಮಾರುತಿ ಯುವಕರ ಬಳಗದಿಂದ ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರವರ 515ನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಶೋಕ್ ರವರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ನಂತರ ಮಾತನಾಡಿದ ಅವರು, ದೇಶದ ಭವಿಷ್ಯದ ಪ್ರಜೆಗಳಾಗಿರುವ ಯುವಕರು ಕೆಂಪೇಗೌಡರ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡು ದೇಶ ಸೇವೆಗೆ ಶ್ರಮಿಸುವಂತೆ ಕರೆ ನೀಡಿದರು. ಬೆಂದಕಾಳೂರು ಎಂಬ ಊರನ್ನು ಪ್ರಪಂಚದಲ್ಲಿರುವ ದೊಡ್ಡ ನಗರಗಳಲ್ಲಿ ಬೆಂಗಳೂರು ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವುದು ಅದಕ್ಕೆ ಕೆಂಪೇಗೌಡರ ದೂರದೃಷ್ಟಿಯ ಫಲವಾಗಿದೆ. ಕೆಂಪೇಗೌಡರು ಒಂದು ಜಾತಿಯ ಅಥವಾ ಧರ್ಮಕ್ಕೆ ಸೀಮಿತವಾಗಿಲ್ಲ, ಪ್ರತಿಯೊಂದು ಸಮುದಾಯದ ಪರವಾಗಿ ಕೆಲಸ ಮಾಡಿದ ರಾಜರಾಗಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಈ ದಿವಸ ಈ ಶುಭ ಗಳಿಗೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ಆಚರಿಸ್ತಾ ಇರ್ತಕ್ಕಂಥ ಇದ್ದೀವಿ. ಈ ಒಂದು ಇದರಲ್ಲಿ ಈ ಊರಿನ ಎಲ್ಲ ಜನತೆಗೆ ಮತ್ತು ಮಾತೃ ಸಂಘದ ಎಲ್ಲ ಸದಸ್ಯರು ಸಹ ಕೆಂಪೇಗೌಡ ಜಯಂತಿಯ ಶುಭಾಶಯವನ್ನು ಕೋರುತ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಹೊಸಹೊಳಲು ಗ್ರಾಮದ ಯುವಕರಾದಂಥ ಮಾರುತಿ ಯುವಕ ಸಂಘದವರು ನಮ್ಮ ಒಂದು ಬೆಂಗಳೂರು ಬೆಂದಕಾಳೂರನ್ನು ಬೆಂಗಳೂರನ್ನಾಗಿ ಪರಿವರ್ತಿಸಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ರೋ ಅದನ್ನು ನಮ್ಮ ಹಳ್ಳಿಗಳಲ್ಲೂ ಕೆಂಪೇಗೌಡರ ಹೆಸರು ಅಜರಾಮವಾಗಿರಲಿ ಅಂತ ಹೇಳಿ ಈ ದಿವಸ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಅಧ್ಯಕ್ಷರು, ಕಾರ್ಯದರ್ಶಿಯರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ. 515ನೇ ಕೆಂಪೇಗೌಡರ ಜಯಂತ್ಯೋತ್ಸವನ ನಮ್ಮ ಹೊಸಹೊಳಲಿನಲ್ಲಿ ಮಾರುತಿ ಯುವಕ ಸಂಘದ ಬಳಗದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಎಲ್ಲ ಸಂಘದ ಪದಾಧಿಕಾರಿಗಳೆಲ್ಲ ಆಚರಣೆಯಿಂದ ಆಚರಣೆ ಮಾಡ್ತಾರೆ. ಇದು ತುಂಬ ಸಂತೋಷಕರವಾದ ವಿಚಾರ. ಏಕೆಂದರೆ ಅಕ್ಕರು ಅಣ್ಣ ಎಲ್ಲ ಹೇಳ್ದಂಗೆ ಕೆಂಪೇಗೌಡರು ಬರೀ ಅವ್ರಿಗೋಸ್ಕರ ಯೋಚನೆ ಮಾಡಲಿಲ್ಲ, ಈ ನಾಡಿಗೋಸ್ಕರ ಯೋಚನೆ ಮಾಡಿದ್ರು. ಇವತ್ತು ಬೆಂಗಳೂರ ಕಟ್ಟಿದಂಥ ಇದು ಅದು ಒಬ್ರಿಗೋಸ್ಕರ ಕಟ್ಟಿಲ್ಲ. ಕೆರೆ, ಕಟ್ಟೆ, ಹೂವಿನ ವ್ಯಾಪಾರ ಪ್ರತಿಯೊಂದು ಇದಕ್ಕೂ ಪ್ರತಿಯೊಂದು ಜನಾಂಗ ಸರ್ವೇ ಜನಾಂಗಕ್ಕೆ ಸುಖೀಭವಂತ ಅಂತ ಅವರು ಬೆಂಗಳೂರನ್ನ ಬೆಳೆಸಿದ್ದಾರೆ. ಆ ಪುಣ್ಯಾತ್ಮರನ್ನ ನೆನೆಸ್ಕೊಳ್ಳೋದ್ರಲ್ಲಿ ನಮಗೆಲ್ಲ ಪುಣ್ಯ. ಅಂಥ ಪುಣ್ಯಾತ್ಮರನ್ನ ಇವತ್ತು ಮಹಾರಾಜರು ಹೇಳಿದ್ರು. ಮಹಾರಾಜರು ಒಂದು ಭಾಗ ಅಭಿವೃದ್ಧಿ ಮಾಡಿದ್ರೆ ನಮ್ಮ ಮೈಸೂರು ಭಾಗನ, ಬೆಂಗಳೂರು ಭಾಗನ ಅಭಿವೃದ್ಧಿ ಮಾಡೋದ್ರಲ್ಲಿ ಕೆಂಪೇಗೌಡರೇ ಮೊದಲನೇ ಕೊಡುಗೆ. ಅಂಥ ಮಹಾನ್ ಭಾವ್ರಿಗೆ ಇವತ್ತು ಆಚರಣೆ ಮಾಡ್ತಿರೋದು ಒಂದು ದಿನ ಅಲ್ಲ, ಪ್ರತಿದಿನ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಜ್ಞಾಪಿಸ್ಕೊತಾ ಅವ್ರು ಮಾಡಿರೋಂಥ ಕೆಲಸಗಳನ್ನ ನಾವು ಮುಂದಿನ ದಿನಗಳಲ್ಲಿ ಅಷ್ಟಾಗದವ್ರಿಗೆ ಸಣ್ಣ ಪುಟ್ಟಾಗಾರ ಅಲ್ಲಿ ಆ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗೋಣ. ಎಲ್ಲರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆದಂಥ ನಮ್ಮೆಲ್ಲರಿಗೂ ಹೊಂದಿಸ್ತೀನಿ ನನ್ನ ಮಾತಿಗೆ. ನಮ್ಮ ಮಾರುತಿ ಹೊಸಹೊಳಲು ಕೆಂಪೇಗೌಡರ ಜಯಂತಿಯನ್ನು ನಮ್ಮ ಮಾರುತಿ ಸಂಘದ ಯುವಕರು ಭಾಳ ವಿಜೃಂಭಣೆಯಿಂದ ಸುಮಾರು 3 ವರ್ಷಗಳಿಂದ ಭಾಳ ಅದ್ದೂರಿಯಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ಈ ಕೆಂಪೇಗೌಡರ ಜಯಂತಿಯನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈ ಸಂಘದವರು, ಈ ಸಂಘ ಸಂಸ್ಥೆಗಳು, ಯಾಕೆಂದರೆ ಇಂಥ ಒಂದು ಮಹನೀಯರ ಇಂಥ ದಿವಸ ನಾವು ನೆನೆಯಬೇಕು ಅನ್ನೋದಾದರೆ ಕೆಂಪೇಗೌಡರು ನಿಜವಾಗಿ ಕೂಡ ಅವತ್ತಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಒಬ್ಬೊಬ್ಬರಿಗೆ ಇಂಥವ್ರು ಏನು ನಾವು ಕೃಷಿ ಮಾಡ್ತೀವೋ, ಬಳೆ ಮಾಡ್ತೀವೋ, ಮತ್ತೊಂದು ಏನೇನು ಉಪ್ಪಾರಪೇಟೆ, ಮತ್ತೊಂದು ಅಕ್ಕ ಹೇಳಿದ್ರು ಇವಾಗ, ಅಷ್ಟು ಅವತ್ತು ಅವರ ಒಂದು ಜ್ಞಾನದಲ್ಲಿ ಇಂಥವ್ರಿಗಿಂಥವ್ದು ಒಂದೊಂದು ಕೆಲಸ ಮಾಡೋಕ್ಕೆ ಒಂದೊಂದು ಪೇಟೆ ಅಂತ ಮಾಡಿ ಇವತ್ತು ಬೆಂಗಳೂರು ಬೆಂದಕಾಳೂರು ಇವತ್ತು ಬೆಂಗಳೂರಾಗಿ ದೊಡ್ಡ ಇವತ್ತು ನಿಜವಾಗೂ ಹೇಳ್ಬೇಕು ಅಂತ ಅಂದರೆ ಅಷ್ಟು ದೊಡ್ಡ ಸ್ಥಿತಿಯಾಗಿ ಬೆಳೀತಾ ಇದೆ. ಇಂಥ ಮಾನ್ಯರನ್ನ ಇವು ನಾವುಗಳೆಲ್ಲ ನೆನೆಯಬೇಕು. ಯಾಕೆಂದರೆ ಒಂದು ಕೆರೆ ಆಗಲಿ, ಕಟ್ಟೆ ಆಗಲಿ, ಡ್ಯಾಮ್ ಆಗಲಿ ಇವತ್ತು ಮಹಾರಾಜರು ಕೊಟ್ಟಂಥ ಕೊಡುಗೆಗಳು ಬೇಕಾದಷ್ಟಿದೆ. ಇದೇ ಕೆಂಪೇಗೌಡರು ಕೊಟ್ಟಂಥ ಕೊಡುಗೆಗಳು ನಮಗೆ ಬೇಕಾದಷ್ಟಿದೆ. ಇಂಥ ಮಾನ್ಯನ ನಾವು ನೆನೆಯಬೇಕಾದಂಥ ಒಂದು ದಿವಸ ಸಂದರ್ಭ ಈ ನಮ್ಮ ಗ್ರಾಮಸ್ಥರಿಗೆ ನಮ್ಮ ಜಿಲ್ಲಾ ಬ್ಯಾಂಕು ಉಪಾಧ್ಯಕ್ಷರಾದಂಥ ಅಶೋಕ್ ರವರು, ಮಂಜುಳಾ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.